ಆಯಸ್ಸು ಅಂತ ಇದ್ರೆ ಆ ಆಯಸ್ಸನ್ನ ಪೂರ್ತಿ ಈಕೆಗೆ ಕೊಟ್ಬಿಡು. ಆಕೆ ಕಣ್ಣು ಬಿಟ್ಟು ಎದ್ದು ನನ್ನ ನೋಡಿದ ತಕ್ಷಣ ಬೇಕಾದ್ರೆ ನನ್ನ ಪ್ರಾಣನ ತೆಗೆದುಬಿಡು. ಆದ್ರೆ ಈಕೆ ಬದುಕಿರ್ಬೇಕು. ನಾನು ಬದುಕಿದ್ದು ಸಾಧಿಸುವಂಥದ್ದು ಏನೂ ಇಲ್ಲ ಈ ಭೂಮಿ ಮೇಲೆ. ಆದ್ರೆ ಈಕೆ ಬದುಕಿದ್ರೆ ನಮ್ಮ ಯಜಮಾನರು ಆರಾಮಾಗಿರ್ತಾರೆ. ಶಾಂತಿ ನಿವಾಸಕ್ಕೆ ವಾಪಸ್ ಹೋಗ್ಬಿಡ್ತಾಳೆ. ಇಡೀ ಕುಟುಂಬ ಚೆನ್ನಾಗಿರುತ್ತೆ. ಏನ್ ಮಾಡ್ತಾ ಇದೀಯಪ್ಪ? ಅದು ವೈದ್ಯರೇ, ನಾನು ದೇವಸ್ಥಾನಕ್ಕೆ ಪೂಜೆ ಅರ್ಚನೆ ಮಾಡಿಸಿರುವಂತ ಈ ಕುಂಕುಮ. ಯಾಕಪ್ಪ, ಯಾಕೆ ಹೆದರ್ಕೊಂಡು ಮಾತಾಡ್ತಾ ಇದೀಯಾ? ಹೆದರ್ಕೊಳ್ಳೋಂಥದ್ದೇನೂ ಇಲ್ಲ. ನೀನು ದೇವಸ್ಥಾನಕ್ಕೆ ಹೋಗಿ ಬಂದಿದ್ಯಾ. ನೀನು ನಿನ್ನ ನಂಬಿದ್ದೇವರ ಹತ್ರ ಹೋಗಿ ಪ್ರಾರ್ಥನೆ ಮಾಡಿ ಈಕೆ ಗುಣ ಆಗಲಿ ಅಂತ ಪ್ರಸಾದ ತಂದಿದ್ಯಾ. ನಾನು ಕೂಡ ಅಷ್ಟೇ. ನಾನು ನಂಬಿರೋ ನನ್ನ ಆರಾಧ್ಯ ದೇವಿ ಹತ್ರ ಹೋಗಿ ಈಕೆ ಬೇಗ ಗುಣ ಆಗಲಿ ಅಂತ ಪ್ರಸಾದ ತಂದಿದ್ದೀನಿ. ಇದನ್ನೇ ಹೇಳೋದು ಸಮಾನ ಮನಸ್ಸುಳ್ಳವರು ಅಂತ. ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ದೆ, ನೆನಪಿದೆಯಾ? ಕರ್ತವ್ಯ ನಮ್ಮದು, ಫಲಾಫಲ ಆ ಭಗವಂತನದ್ದು. ನಾವೇನೇ ಮಾಡಿದ್ರೂ ನಮಗೆ ಫಲ ಕೊಡಬೇಕಾದವನು ಅವನೇ. 4 ಒಳ್ಳೆ ಮನಸ್ಸಿರೋರು ಯಾರಿಗಾದ್ರೂ ಒಳ್ಳೇದಾಗಬೇಕು ಅಂತ ಬಯಸಿದ್ರೆ ಖಂಡಿತವಾಗ್ಲೂ ಆ ಭಗವಂತ ಅದನ್ನ ಈಡೇರಿಸ್ತಾನೆ. ಅರ್ಚನಾ, ಗುರುಗಳೇ ನೋಡಿ ನೋಡಿ ನೋಡಿ, ಕಣ್ಣಿಂದ ನೀರು ಬರ್ತಾ ಇದೆ. ಒಂದು ನಿಮಿಷ. ಅರ್ಚನಾ, ಇದನ್ನೇ ಹೇಳೋದು. ಗುರುಗಳೇ, ಏನಾಯ್ತು ಗುರುಗಳೇ? ಇದೆಲ್ಲ ಒಳ್ಳೆ ಲಕ್ಷಣನೇ ತಾನೆ? ಬೇಗ ಗುಣ ಆಗ್ಬಿಡ್ತಾಳಲ್ವಾ? ಹೌದು, ಹೌದಪ್ಪ. ಆ ಭಗವಂತನಿಗೆ ನಮ್ಮ ಕೂಗು ಕೇಳಿಸಿದೆ. ಈಕೆ ಪೂರ್ತಿ ಚೇತರಿಸ್ಕೊಳ್ತಾರೋ ಗುಣಲಕ್ಷಣಗಳು ಕಾಣಿಸ್ತಾ ಇವೆ. ಈಗ ಈ ಹುಡುಗಿಗೆ ಒಂದು ಗಿಡಮೂಲಿಕೆ ಅವಶ್ಯಕತೆ ಇದೆ. ಆ ಗಿಡಮೂಲಿಕೆ ನನ್ನ ಹತ್ರ ಇಲ್ಲ. ವೈದ್ಯರೇ, ಅದೆಲ್ಲಿ ಅಂತ ಹೇಳಿ. ಅದೆಷ್ಟು ದೂರ ಆದ್ರೂ ಇರ್ಲಿ, ನಾನು ಹೋಗಿ ತಗೊಂಡ್ಬಂದ್ಬಿಡ್ತೀನಿ. ಹಿಮಾಲಯ ಆದ್ರೂ ಪರವಾಗಿಲ್ಲ, ನಾನು ತಂದ್ಬಿಡ್ತೀನಿ. ಇರಪ್ಪ, ತಾಳ್ಮೆ ತಗೋ. ಇಲ್ಲಿಂದ ಒಂದು 25 ಕಿಲೋಮೀಟರ್ ದೂರ ಧನ್ವಂತರಿ ಆಯುರ್ವೇದ ಶಾಲೆ ಅಂತಿದೆ. ನಾನು ಅವ್ರಿಗೆ ಫೋನ್ ಮಾಡಿ ಹೇಳಿದ್ದೀನಿ. ನೀವು ಹೋಗಿ ಆ ಔಷಧಿನ ತಗೊಂಬಂದ್ಬಿಡಪ್ಪ. ದೇಹದಲ್ಲಿ ಚಲನ ಬಂದಿರೋ ಇಂಥ ಸಮಯದಲ್ಲಿ ಅದನ್ನ ಲೇಪನ ಮಾಡಿದ್ರೆ ಬಹಳ ಬೇಗ ಚೇತರಿಸ್ಕೊಂಡ್ಬಿಡ್ತಾರೆ. ಆಕೆಗೆ ಪ್ರೆಗ್ನೆಂಟು ಬಂದ್ಬಿಡತ್ತೆ. ನೀನ್ ಕೊಟ್ಟ ಮಾತನ್ನು ಕೂಡ ಉಳಿಸ್ಕೋಬಹುದು. ಅವಳನ್ನ ಆಮೇಲೆ ಕರ್ಕೊಂಡು ಹೋಗ್ಬೋದು. ನೀವು ಹೇಳ್ತಾ ಇರೋದು ನಿಜ ತಾನೆ? ಎಲ್ಲ ಸರಿ ಹೋಗುತ್ತಾ? ಖಂಡಿತ ಸರಿ ಹೋಗುತ್ತೆ. ಹೌದು, ಈಗ ನಾನು ಅದನ್ನು ಹೋಗಿ ತಗೊಂಡ್ಬರೋವರೆಗೂ ಇಲ್ಲಿ ಯಾರಾದರೂ ಇರ್ಬೇಕಲ್ಲ? ನೀನೇನು ಆಲೋಚನೆ ಮಾಡಬೇಡ.
ನಾನು ಇಲ್ಲೇ ಇದ್ದು ನೋಡ್ಕೋತೀನಿ.